ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಸಂಬಳಕ್ಕಾಗಿ ನಾನು ಈ ಕೆಲಸ ಮಾಡಬೇಕಾ, ಇದೆಂತ ಆಟಿಟ್ಯೂಡ್, ಗೆಟ್ ಔಟ್ ಸ್ಪರ್ಧಿಗಳ ವಿರುದ್ಧ ಸುದೀಪ್ ಕೆಂಡಾಮಂಡಲ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ 10ನೇ ವಾರ ಶಿಸ್ತು ಪಾಲಿಸಿದ ಸ್ಪರ್ಧಿಗಳ ವಿರುದ್ಧ ಕಿಚ್ಚ ಸುದೀಪ್ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ನಿಮ್ಮೆಲ್ಲರ ನಡವಳಿಕೆ ಅವಮಾನಕರವಾಗಿ ಕಾಣುತ್ತಿದೆ ಎಂದು ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಕಿವಿ ಹಿಂಡಿದ್ದಾರೆ. ಅಶಿಸ್ತು ತೋರಿಸಿದ ಸ್ಪರ್ಧಿಗಳ ವಿರುದ್ಧ ಸುದೀಪ್ ಕೆಂಡಾಮಂಡಲವಾಗಿದ್ದಾರೆ. ಸ್ಪರ್ಧಿಗಳಿಗೆ ಮಹಾಮಂಗಳಾರತಿ ಮಾಡಿದ ಕಿಚ್ಚ ಸುದೀಪ್, ಮೈಕಲ್ ವಿರುದ್ಧ ಗುಟುರು ಹಾಕಿದ ಕಿಚ್ಚ ಸುದೀಪ್. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ 10ನೇ ವಾರಾಂತ್ಯದ ವಾರದ ಕತೆ ಕಿಚ್ಚನ್ ಜೊತೆ ಸಂಚಿಕೆಯ ಆರಂಭದಲ್ಲಿ ಕಿಚ್ಚ ಸುದೀಪ್ ಫುಲ್ ಗರಂ ಆಗಿದ್ದಾರೆ. ಸ್ಕೂಲ್ ಟಾಸ್ಕ್ ಇದ್ದ ವಾರವೇ ಸ್ಪರ್ಧಿಗಳಲ್ಲಿ ಶಿಸ್ತು ಇರಲಿಲ್ಲ ಎಂಬ ಕಾರಣಕ್ಕೆ ಕಿಚ್ಚ ಸುದೀಪ್ ಬೇಸರಗೊಂಡಿದ್ದಾರೆ. ಪದೇ ಪದೇ ಬಜರ್ ಹಾಕಿದ್ದರೂ ಸ್ಪರ್ಧಿಗಳು ರೆಡಿಯಾಗಲಿಲ್ಲ. ಹೀಗಾಗಿ ಕಿಚ್ಚ ಸುದೀಪ್ ಅಸಮಾಧಾನಗೊಂಡಿದ್ದಾರೆ. ಮೊದಲ ಬಾರಿ ಬಜರ್ ಹಾಕಿದಾಗಿನಿಂದಲೇ ನೋಡುತ್ತಲೇ ಇದ್ದೀನಿ, ನಿಮಗೆ ಸೀರಿಯಸ್ನೆಸ್ ಇದೆ ಅಂತ ಕಾಣಿಸ್ತಾ ಇಲ್ಲ, ನಿಮ್ಮೆಲ್ಲರ ನಡವಳಿಕೆ ಅವಮಾನಕರವಾಗಿ ಕಾಣುತ್ತಿದೆ ಎಂದು ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಮಹಾಮಂಗಳಾರತಿ ಮಾಡಿದ್ದಾರೆ. ಇನ್ನು ರಾಗಿ ಮುದ್ದೆ ವಿಚಾರವಾಗಿ ಹೆಚ್ಚೆಂದರೆ ಏನ್ ಮಾಡ್ತಾರೆ, ಡೈರೆಕ್ಟ್ ಎಲಿಮಿನೇಟ್ ಮಾಡ್ತಾರಾ, ಕೈ ಕಟ್ ಮಾಡ್ತಾರಾ ಎಂದು ಬಿಗ್ ಬಾಸ್ ಬಗ್ಗೆ ಮೈಕಲ್ ಕಟುವಾಗಿ ಪ್ರಶ್ನೆ ಮಾಡಿದ್ದರು. ಈ ಬಗ್ಗೆ ಮಾತನಾಡಿ, ವಾಟ್ ಕೈಂಡ್ ಆಫ್ ಆಟಿಟ್ಯೂಡ್ ಇಸ್ ದಿಸ್, ಈಗಲೇ ಮುಖ್ಯ ದಾರವನ್ನ ಗೆಟ್ ಔಟ್ ಎಂದು ಕೋಪದಿಂದಲೇ ನುಡಿದರು ಕಿಚ್ಚ ಸುದೀಪ್. ಸಂಬಳಕ್ಕಾಗಿ ಈ ಕೆಲಸ ಮಾಡಬೇಕಾ ನಾನು ಅಂತಲೂ ಕಿಚ್ಚ ಸುದೀಪ್ ಅವರು ಸಿಟ್ಟಿನಿಂದ ಹೇಳಿದ್ದಾರೆ. ಪಂಚಾಯಿತಿ ಸೆಷನ್ ಆರಂಭಕ್ಕೂ ಮುನ್ನ ಮೊದಲ ಬಾರಿ ಬಜರ್ ಆದಾಗ ವಿನಯ್, ನಮ್ರತಾ, ವರ್ತೂರು ಸಂತೋಷ್, ಮೈಕಲ್ ನಿದ್ರಿಸುತ್ತಿದ್ದರು. ಇತ್ತ ಮೇಕಪ್ ರೂಮ್ ನಲ್ಲಿ ಸಿರಿ ಮತ್ತು ತನಿಷಾ, ಪವಿಪೋಪ, ಅವಿನಾಶ್ ಬ್ಯುಸಿ ಇದ್ದರು. ಮೊದಲ ಬಜರ್ ಹೊತ್ತಿಗೆ ಫುಲ್ ರೆಡಿಯಾದ ಸಂಗೀತ ಶೃಂಗೇರಿ ಸೋಫಾ ಮೇಲೆ ಕೂತಿದ್ದರು. ಎರಡನೇ ಬಾರಿ ಬಜರ್ ಆದಾಗ ಸೋಫಾ ಮೇಲೆ ಸಂಗೀತ, ಪವಿಪೋಪ ತಯಾರಾಗಿ ಕೂತಿದ್ದರು. ಮೈಕಲ್ ಹಾಗೂ ವಿನಯ್ ಇನ್ನು ಬೆಡ್ರೂಮ್ ನಲ್ಲೇ ಇದ್ದರು. ಉಳಿದವರು ಬಾತ್ರೂಮ್ ನಲ್ಲಿ ಇದ್ದರು. ವಿದ್ಯಾಭ್ಯಾಸದ ಉದ್ದೇಶವೇ ಶಿಸ್ತನ್ನು ಕಲಿಯೋದು. ಸ್ಕೂಲ್ ಟಾಸ್ಕ್ ಇದ್ದ ವಾರವೇ ಬಹಳಷ್ಟು ರೂಲ್ಸ್ ಬ್ರೇಕ್ ಆಗಿದೆ. ಬ್ರೇಕ್ ಆಗ್ತಿರೋ ರೂಲ್ಸ್ಗೆ ಫುಲ್ ಸ್ಟಾಪ್ ಹಾಕಬೇಕು ಎಂದು ಕಿಚ್ಚ ಸುದೀಪ್ ಹೇಳಿದರು. ಪಂಚಾಯಿತಿ ಸೆಷನ್ ನಡೆಸಲು ಟಿವಿಯಲ್ಲಿ ಕಿಚ್ಚ ಸುದೀಪ್ ಕಾಣಿಸಿಕೊಂಡಾಗ ಸೋಫಾ ಮೇಲೆ ವರ್ತೂರು ಸಂತೋಷ್, ಸಂಗೀತ, ಪವಿಪೋಪ, ನಮ್ರತಾ ಮಾತ್ರ ಇದ್ದರು. ಅನಂತರ ಉಳಿದವರೆಲ್ಲ ಓಡಿ ಬಂದರು. ಕೆಲವರ ನಡವಳಿಕೆ ನೋಡಿ ಗರಂ ಆದ ಕಿಚ್ಚ ಸುದೀಪ್, ಗುಡ್ ಮಾರ್ನಿಂಗ್ ಪ್ರತಾಪ್, ನಿದ್ದೆ ಚೆನ್ನಾಗಿ ಆಯ್ತಾ? ವಿನಯ್, ನಿದ್ದೆ ಚೆನ್ನಾಗಿ ಆಯ್ತಾ? ನಿಮಗೆಲ್ಲ ಬಿಗ್ ಬಾಸ್ ಎಷ್ಟು ಬಾರಿ ಬಜರ್ ಹಾಕಿದರೂ ಸೀರಿಯಸ್ ಇರೋ ಹಾಗೆ ಕಾಣ್ತಾ ಇಲ್ಲ ಎಂದರು. ಆಗ ವಾಶ್ರೂಮ್ಗೆ ಹೋಗಿದ್ದೆ, ಸಾರಿ ಸರ್ ಎಂದರು ವಿನಯ್. ಅದಕ್ಕೆ ಮೊದಲ ಬಾರಿ ಬಜರ್ ಹಾಕಿದಾಗಿನಿಂದಲೇ ನೋಡುತ್ತಲೇ ಇದ್ದೇನೆ, ನಿಮ್ಮ ಮೈಕ್ ಎಲ್ಲಿ ಪ್ರತಾಪ್ ಎಂದು ಸುದೀಪ್ ಕೇಳಿದಾಗ ಓಡಿ ಹೋಗಿ ಮೈಕ್ ಹಾಕಿಕೊಂಡು ಬಂದರು ಡ್ರೋನ್ ಪ್ರತಾಪ್. ಬಿಗ್ ಬಾಸ್ ಬಜರ್ ಬಂದರೆ ಏನರ್ಥ ಮೈಕಲ್ ಅವರೇ ಎಂದು ಕೇಳಿದಾಗ, ಎಂದು ಸಿಟ್ಟಿನಿಂದ ಸುದೀಪ್ ಕೇಳಿದಾಗ, ಆಗ ಅರ್ಧ ಗಂಟೆ ಇದೆ ಸರ್ ಅಂತ ಎಂದರು ಮೈಕಲ್. ಅದಕ್ಕೆ ಯಾರು ಹೇಳಿದ್ದು, ಯಾವ ಬಡ್ಡಿ ಮಗ ಹೇಳಿದ್ದು? ರೂಲ್ಸ್ ಬ್ರೇಕ್ ಆದರೆ ಅಬ್ಬಬ್ಬ ಅಂದ್ರೆ ಏನಾಗಬಹುದು, ಮುಖ್ಯ ದ್ವಾರ ಓಪನ್ ಆಗುತ್ತೆ, ಕೈಕಾಲ್ ಕಟ್ ಮಾಡ್ತಾರಾ, ವಾಟ್ ಕೈಂಡ್ ಆಫ್ ಆಟಿಟ್ಯೂಡ್ ಇಸ್ ದಟ್, ಈಗಲೇ ಮುಖ್ಯ ದ್ವಾರ ಗೆಟ್ ಔಟ್ ಎಂದು ಗುಟುರು ಹಾಕಿದರು ಕಿಚ್ಚ ಸುದೀಪ್. ಆಗ ಮೈಕಲ್ ಫುಲ್ ಸೈಲೆಂಟ್ ಆಗಿ ಬಿಟ್ಟರು. ಬಳಿಕ ಮೊದಲ ದಿನವೇ ಇಲ್ಲಿಗೆ ಬಂದಾಗ ಕರ್ನಾಟಕದ ಜನರ ಬಳಿ ಮನವಿ ಮಾಡಿಕೊಂಡು ಒಳಗೆ ಹೋಗಬೇಕು ಅಂದ್ರಿ. ಇಲ್ಲಿಗೆ ಬರೋಕ್ಕೂ ಮುನ್ನ ನೀವು ಕರ್ನಾಟಕದಲ್ಲಿ ಎಷ್ಟು ಜನರಿಗೆ ಗೊತ್ತಿದ್ರಿ? ಒಂದು ವೇದಿಕೆ ಸಿಕ್ಕಿದ ಮೇಲೆ, ಅಲ್ಲಿ ಗೌರವ ಸಿಕ್ಕಿದ ಮೇಲೆ ಮರ್ಯಾದೆ ಸಿಗುತ್ತದೆ. ಹಾಗೆ ನೀವು ಮಾಡುವ ಮೊದಲ ಕೆಲಸ ವೇದಿಕೆಗೆ ಹಾಗೂ ನಿಯಮಗಳಿಗೆ ಅವಮಾನ ಮಾಡುವುದಲ್ವಾ ಎಂದು ಮೈಕಲ್ಗೆ ಸುದೀಪ್ ಕಿವಿ ಹಿಂಡಿದರು. ಬಿಗ್ ಬಾಸ್ ಬಜರ್ ಹಾಕಿದ್ರು ನಿದ್ದೆ ಮಾಡ್ತಿದ್ರಿ ಎಂದು ಡ್ರೋನ್ ಪ್ರತಾಪ್ ಹಾಗೂ ವಿನಯ್ ಬಗ್ಗೆ ಕಿಚ್ಚ ಸುದೀಪ್ ಅಸಮಾಧಾನ ಹೊರಹಾಕಿದರು. ಬಿಗ್ ಬಾಸ್ ಕಡೆಯಿಂದ ಧ್ವನಿ ಬಂದಾಗ ನಿಧಾನಕ್ಕೆ ಬರ್ತೀರಿ, ಬಜರ್ ಹಾಕಿದಾಗ ಈ ತರಹದ ವರ್ತನೆ ಮೈಕಲ್ ಅವರಂತವರು ಅದನ್ನ ಚಾಲೆಂಜ್ ಮಾಡ್ತಾರೆ, ನಿಮ್ಮೆಲ್ಲರ ತಲೆಯಲ್ಲಿ ಓಡ್ತಾ ಇರೋದೇನು ಎಂದು ಕಿಚ್ಚ ಸುದೀಪ್ ಖಡಕ್ ಆಗಿ ಕೇಳಿದಾಗ ಮೈಕಲ್ ಸುಮ್ಮನಿದ್ದರು. ರಾಗಿ ಮುದ್ದೆ ಮಾಡುವಾಗ ಶಿಕ್ಷೆ ಬಗ್ಗೆ ಎಲ್ಲರೂ ಹೇಳುತ್ತಿದ್ದಾಗ ಅಬ್ಬಬ್ಬ ಅಂದ್ರೆ ಏನ್ ಮಾಡ್ತಾರೆ, ಮುಖ್ಯ ದ್ವಾರ ಓಪನ್ ಮಾಡ್ತಾರೆ, ಕೈಕಾಲ್ ಕಟ್ ಮಾಡ್ತಾರ ಅಂತ ಹೇಳ್ತಿದ್ರಿ ಎಂದು ಮೈಕಲ್ಗೆ ಸುದೀಪ್ ಕೇಳಿದರು. ಅದಕ್ಕೆ ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಎಂದರು ಮೈಕಲ್. ಆಗ ನಿಮ್ಮ ಮಾತಿನಿಂದ ಬೇರೆಯವರಿಗೆ ಎನ್ಕರೇಜ್ ಆಗುವ ಆಗಿತ್ತು ಎಂದರು ಕಿಚ್ಚ ಸುದೀಪ್ ಹೇಳಿದರು. ಈ ವೇಳೆ ಇತ್ತೀಚಿನ ದಿನಗಳಲ್ಲಿ ಏನೇ ಹೇಳಿದರೂ ಏನೇ ಆದರೂ ನಾನು ತಲೆ ಕೆಡಿಸಿಕೊಳ್ಳಲ್ಲ ಎಂಬ ಆಟಿಟ್ಯೂಡ್ ಮೈಕಲ್ ಮಾಡ್ತಾ ಇದ್ದಾರೆ. ಸುಮಾರು ವಿಷಯಗಳಲ್ಲಿ ಮೈಕಲ್ ಹಾಗೆ ಮಾಡುತ್ತಾ ಇದ್ದಾರೆ ಎಂದರು ತನಿಷಾ. ಗುರುವಾರ ಒಂದೇ ದಿನ 12 ಬಾರಿ ಮೈಕ್ ಸರಿ ಮಾಡಿಕೊಳ್ಳಿ ಎಂಬ ವಾಯ್ಸ್ ಬಂದಿದೆ, ಇದು ಜೋಕ ಎಂದು ಕಿಚ್ಚ ಸುದೀಪ್ ಅವರು ಹೇಳಿದರು. ಇಲ್ಲ ಸರ್, ಅದು ವಿನಯ್ ಎಂದರು. ಎಲ್ಲರೂ ಕೂತುಕೊಳ್ಳಿ ಎಂದು ಕಿಚ್ಚ ಸುದೀಪ್ ಕೇಳಿದಾಗ ಎಲ್ಲರೂ ಸಾರಿ ಅಂತ ಹೇಳಿದರು. ಮತ್ತು ಈ ವೇಳೆ ನಿಮ್ಮೆಲ್ಲರ ನಡವಳಿಕೆ ಬಹಳ ಅವಮಾನಕರವಾಗಿ ಕಾಣುತ್ತಿದೆ ಎಂದು ಕಿಚ್ಚ ಸುದೀಪ್ ಅವರು ಬೇಸರ ವ್ಯಕ್ತಪಡಿಸಿದ್ದರು. ನಿಮ್ಮ ಬಳಿ ಮಾತನಾಡೋಕೆ ನಾವು ಎಷ್ಟೊತ್ತಿನಿಂದ ಪ್ರಿಪೇರ್ ಆಗ್ತಿದ್ದೀವಿ ಅಂದುಕೊಂಡಿದ್ದೀರಿ. ನಿಮ್ಮೆಲ್ಲರಿಗೆ ನಾನು ಅಡುಗೆ ಮಾಡಬೇಕೆಂದರೆ ಗುರುವಾರ ಬೆಳಗ್ಗೆ ನಾನು ಇಲ್ಲಿಗೆ ಬರಬೇಕಾಯಿತು. ಶೋ ನಡೆಸೋಕೆ ಶುಕ್ರವಾರ ಬೆಳಗ್ಗೆ ಬರ್ತೀವಿ. ಪ್ರತಿಯೊಂದು ಎಪಿಸೋಡ್ ನೋಡಿ ಯಾರು ಏನು ಅಂತ ಡಿವೈಡ್ ಮಾಡ್ತೀವಿ. ಎಲ್ಲ ಮಾಡಿಕೊಂಡು ಉತ್ಸಾಹದಿಂದ ನಿಮ್ಮೆಲ್ಲರ ಜೊತೆ ಮಾತನಾಡಲು ಬರ್ತೀವಿ. ಎಲ್ಲೋ ಒಂದು ಕಡೆ ಸಂಬಳಕ್ಕೆ ಈ ಕೆಲಸ ಮಾಡಬೇಕಾ ನಾನು ಅಂತ ಅನಿಸಿಬಿಡುತ್ತೆ. ನನಗೆ ಇದರ ಅವಶ್ಯಕತೆ ಇಲ್ಲ. ದೇವರು ಚೆನ್ನಾಗಿ ಇಟ್ಟಿದ್ದಾನೆ. ಇಲ್ಲಿ ನಿಂತು ಸಂಪಾದನೆ ಮಾಡಬೇಕಂತಲೇ ನಾನು ಬಿಗ್ ಬಾಸ್ಗೆ ಬರೋಲ್ಲ, ಬರ್ತಾ ಇಲ್ಲ.
ನಾವು ಬಿಗ್ ಬಾಸ್ಗೆ ಬರೋದು ಈ ವೇದಿಕೆಗೆ ಇರುವ ತೂಕಕ್ಕೆ, ಜನ ಕೊಡುವ ಪ್ರೀತಿಗೆ ಅಷ್ಟೇ ಎಂದರು ಕಿಚ್ಚ ಸುದೀಪ್. ಹಾಗೆ ಈ ಸಂಚಿಕೆ ಈ ತರ ಪ್ರಾರಂಭ ಆಗುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ. ನಾನು ಖುಷಿಯಾಗಿಯೇ ಬಂದೆ, ವೆರಿ ಸ್ಯಾಡ್ ಎಂದರು ಸುದೀಪ್. ಜೊತೆಗೆ ಇವತ್ತು 3 ಬಾರಿ ಬಜರ್ ಆಗಿದೆ. 10ನೇ ವಾರಕ್ಕೆ ನೀವೆಲ್ಲ ದೊಡ್ಡವರಾಗಿದ್ದೀರಿ ಎಂಬುದರ ಬಗ್ಗೆ ಅನುಮಾನ ಇಲ್ಲ, ಆದರೆ ನಾವೆಲ್ಲಿ ಚಿಕ್ಕವರಾಗಿದ್ದೇವೆ ಅಂತ ಹೇಳಿದ್ರಿ. ನಾವು ಪಾಠ ಕಲಿತು ನಿಮ್ಮ ಲೆವೆಲ್ಗೆ ಬರೋದಕ್ಕೆ ಟ್ರೈ ಮಾಡೋಣ ಹೇಳಿ ಕಿಚ್ಚ ಸುದೀಪ್ ಅವರು ತಮ್ಮ ಮಾತಲ್ಲೇ ಬಿಸಿ ಮುಟ್ಟಿಸಿದರು. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.